ಓಕೆ, ಮಹೇಶ್ ಅವ್ರದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಸರ್. ಸೈಲೆಂಟ್ ಆಗಿ ಕೂತಿದ್ದೀರಿ, ನಿಮ್ದೊಂದು ರಿಯಾಕ್ಷನ್ ಕೊಡಿ ಸರ್. ಸಿಎಂ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾನು ಹುಟ್ಟೇ ಇರಲಿಲ್ಲ 1967ರಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಏನು ಆಂಟಿ ಕನ್ವರ್ಷನ್ ಆಕ್ಟ್ ಅನ್ನ ಜಾರಿಗೆ ಮಾಡಲಾಯಿತು, ಅವತ್ತಿನಿಂದ ಇಲ್ಲಿವರೆಗೆ ಟಿಲ್ ಟುಡೇ ಇವತ್ತು ಭಾರತ ದೇಶ ಸರ್ವ ಧರ್ಮಗಳನ್ನ ಹೊಂದಿರುವಂತ ದೇಶ. ಈ ಧರ್ಮಗಳಲ್ಲಿ ರಾಜಕೀಯವನ್ನ ಬೇಯಿಸ್ಕೊಳ್ಳೋದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ ಮತಾಂತರ ಆಗೋಗ್ತಾರೆ ಅನ್ನೋದನ್ನ ದಯವಿಟ್ಟು ಹೇಳ್ಬಿಟ್ಲಿ. ಯಾಕೆ ಅಂತ ಹೇಳಿದ್ರೆ ನಾವು ಕಾಯ್ತಾ ಇದೀವಿ, ಸ್ಟಿಲ್ ವೇಟಿಂಗ್ ಫಾರ್ ಅಸ್. ಯಾಕೆ ಸಿದ್ದರಾಮಯ್ಯ ಸಾಹೇಬ್ರು ಎಸ್ ನಾನು ಮತಾಂತರ ಆಗ್ತಾ ಇದ್ದೀನಿ, ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಏನಂತ, ಸ್ವತಃ ಸಿದ್ದರಾಮಯ್ಯ ಸಾಹೇಬ್ರೆ ಇದಕ್ಕೆ ಜರ್ಜರಿತರಾಗೋಗಿದ್ದಾರೆ ಅಂತ. ಆ ರೀತಿ ಜರ್ಜರಿತರಾಗಿದ್ರೆ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕಾಗ್ತಿತ್ತ? ಅವ್ರದೇ ಪಕ್ಷದ ನಾಯಕರು ಅದಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಸರ್, ಮುಂದಿನ ಜನ್ಮ ಅಂತ ಇದ್ರೆ ಇಸ್ಲಾಂ ಧರ್ಮದಲ್ಲಿ ನಾನು ಹುಟ್ಟಬೇಕು ಅಂತ. ಇಸ್ಲಾಂ ಧರ್ಮದ ಪ್ರಕಾರ ಮುಂದಿನ ಜನ್ಮ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಲ್ವಾ ಸರ್? ಇಲ್ಲ. ಓಕೆ, ಒಂದೇ ಜನ್ಮದಲ್ಲಿ ಡಿಸೈಡ್ ಮಾಡ್ಬೇಕು ನಾವು ಅಂತ. ಶಾಸಕರು ಎಕ್ಸ್ ಮಿನಿಸ್ಟರ್ ಯತ್ನಾಳ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಏನಂತ, ಮುಸ್ಲಿಮ್ಸ್ ಹೆಣ್ಣು ಮಕ್ಕಳಿಗೆ ಒಂದ್ ನಿಮಿಷ ಕೇಳ್ರಿ ಇಲ್ಲಿ, ನಿಮ್ ಪಕ್ಷದಿಂದಾನೇ ಬಂದಿರೋದು, ನಿಮ್ ಪಕ್ಷದಿಂದಾನೇ ಬಂದಿರೋದು, ಮುಸಲ್ಮಾನರ ಹೆಣ್ಣು ಮಕ್ಕಳಿಗೆ ಮದುವೆ ಆದ್ರೆ ನಿಮ್ಮಿಂದ ಶಾಂತಿಯ ಬಗ್ಗೆ ಪಾಠ ಕಲಿತಕ್ಕಂತ ಅವಶ್ಯಕತೆ ಶಾಂತಿ ಭಾರತ ಎಲ್ಲ ಧರ್ಮಗಳನ್ನು ಒಪ್ಕೊಂಡಿರ್ತಕ್ಕಂಥ ದೇಶ. ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಿಂದೂಗಳ ಪರವಾಗಿ ಮಾತನಾಡಿದ್ದು ಅಂತ. ಅಲ್ಲ, ಯತ್ನಾಳ್ ಅವರು ಆನಂತರ ಸ್ಪಷ್ಟೀಕರಣ ಕೊಟ್ಟರು ಬಿಡಿ, ನಮ್ಮ ಹಿಂದೂ ಯುವಕರ ಪರವಾಗಿ ನಾನು ಮಾತಾಡಿದ್ದೀನಿ. ಯಾಕಂದ್ರೆ ನಮ್ಮ ಹಿಂದೂ ಅಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗಿ ಮದುವೆ ಆಗ್ತಿದ್ದಾರೆ ಬೇರೆ ಧರ್ಮದವರು, ಆ ಕಾರಣಕ್ಕೆ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ. ಓಕೆ, ಒಂದು ಗಂಡು ಅಂದಂಗಲ್ಲ, ಒಂದ್ ನಿಮಿಷ ಹೇಳ್ತೀನಿ, ಯಾರೇ ಇಷ್ಟಪಟ್ಟು ಮದ್ವೆ ಆದ್ರೆ ಅದಕ್ಕೆ ಧರ್ಮ ಯಾಕೆ ತಗೊಂಡ್ಬಂದಿರ್ತೀರಾ? ಅವ್ರು ಇಷ್ಟಪಟ್ಟು ಮದ್ವೆ ಆದಾಗ ಇರಲ್ಲ, ಆಮೇಲೆ ಕನ್ವರ್ಟ್ ಮಾಡ್ಬೇಕನ್ನೋಂತ ಮತಾಂತರದ ವಿಚಾರಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗಲ್ಲ. ನೀವು ಹಿಂಗ್ ಕಿರ್ಚಾಡಿದ್ರೆ ಕ್ಲಾರಿಟಿ ಸಿಗಲ್ಲ. ನಾನು ಕಾಂಗ್ರೆಸ್ ಅವ್ರ ಹತ್ರ ಹೋಗ್ಬೇಕು ಸರ್, ನೀವ್ ಹೇಳ್ತಾ ಇದ್ರಿ ಅಸಮಾನತೆ ಇರೋದು ನಿಜಾನೇ, ಅದನ್ನ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಅಂತ. ನನಗಿರುವಂತಹ ಪ್ರಶ್ನೆ, ಈ ಬುದ್ಧಿವಂತ ದಡ್ಡ ಉಳ್ಳವರು ಇಲ್ಲದವರು ಎಲ್ಲದರಲ್ಲೂ ಕೂಡ ಅಸಮಾನತೆ ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ? ಅದನ್ನ ಸರಿ ಮಾಡೋಣ ಅಂತ ಯಾಕೆ ಮಾತಾಡ್ಲಿಲ್ಲ? ಹಿಂದೂ ಧರ್ಮವನ್ನ ಮಾತ್ರ ಯಾಕೆ ಮುನ್ನೆಲೆಗೆ ತಂದ್ರು ಸಿಎಂ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ರೈಸ್ ಮಾಡಿರೋದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ, ಯಾಕೆ ಕಾಲಮ್ ಅಲ್ಲಿ ಆತರ ಬಂದಿದೆ ಅಂತ. ಆಮೇಲೆ ಬಿಜೆಪಿ ಅವ್ರಿಗೆ ಏನ್ ಹೇಳ್ತಾರೆ, ನಾವು ಸರಿ ಮಾಡಕ್ ನಾವಿದ್ದೀವಿ ಅಂತ. ಯಾವತ್ತಿಂದ ಸರಿ ಮಾಡ್ತಾ ಇದ್ದಾರೆ? ಶತಮಾನಗಳಿಂದ ಸರಿ ಮಾಡ್ತಾ ಇದ್ದಾರೆ. ಇವಾಗ ಅಂತರ್ಜಾತಿ ವಿವಾಹದ ಬಗ್ಗೆ ಬಿಜೆಪಿ ಅವರು ಒಂದು ವರ್ಡ್ ಹೇಳಿದ್ರು. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಪೇಜಾವರ್ ಅಸೆಂಬ್ಲಿ ರೀಸೆಂಟ್ ಆಗಿ ಏನ್ ಹೇಳಿದ್ರು, ಬ್ರಾಹ್ಮಣ ಹೆಣ್ಣು ಮಕ್ಕಳು ಬೇರೆ ಜಾತಿಯ ಮದುವೆ ಆಗಬಾರ್ದು, ಅದಕ್ಕೆ ಪ್ರತಿಯೊಂದು ಈ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಬ್ರಾಹ್ಮಣ ಕಾವಲು ಸಮಿತಿ ಮಾಡಿ ಅಂದ್ರು. ಯಾರಾದ್ರೂ ಒಬ್ಬರು ಬಿಜೆಪಿ ಒಂದು ವರ್ಡ್ ಹೇಳಿದಾರೆ ಅದ್ರ ಬಗ್ಗೆ? ಸಮಾಜ ಬರಬೇಕು, ಸ್ವಾಮಿ ಹೇಳ್ತಾರ ತಪ್ಪು, ಅಂತರ್ಜಾತಿ ವಿವಾಹ ಬೇಕಂತ, ಇನ್ಕ್ಲೂಡಿಂಗ್ ಯಾವುದೇ ಲೀಡರ್ ಆಗ್ಲಿ ಹೇಳಿದಾರ? ಹೇಳಿಲ್ಲ. ಅಂದ್ರೆ ಅವ್ರಿಗೂ ಇಡನ್ ಅಜೆಂಡಾ ಬೇರೆ ಇದೆ. ಅವ್ರು ಈಗ ಚರ್ಚೆಗಳಲ್ಲಿ ಇಂಥ ಟೈಮಲ್ಲಿ ಬೇರೆ ಇಡನ್ ಯಾರಾದ್ರೂ ರಾಷ್ಟ್ರಪತಿಗಳು ಮಾಡಿದ್ ನಾವು ಬಿಡ್ರಿ. ಅಂಬೇಡ್ಕರ್ ಸಂವಹನ ಮಾಡಿದ್ರಿ, ಬಾಬು ಜಗಜೀವನ್ ರಾಮನ್ ಸಂವಹನ ಮಾಡಿದ್ರೆ ಮಾಹಿತಿ ಕೊಡಿ. ಈ ದೇಶದಲ್ಲಿ ಒಂದು ಕನ್ವರ್ಷನ್ಗೆ ಒಂದು ಆಕ್ಟ್ ಇದೆ, ಏನಾದ್ರೂ ತಪ್ಪಾದ್ರೆ ಕ್ರಿಮಿನಲ್ ಕೇಸ್ ಆಗಿ ಜೈಲ್ ಕಳಿಸ್ತಾರೆ. ಪದಸ್ ಗೊತ್ತಿಲ್ಲ, ಬಲವಂತ ಎಲ್ಲಿ ಮಾಡ್ತಾರೆ? ಏನ್ ಪೊಲೀಸ್ ಇರೋದು, ಕಾನೂನು ಇರೋದು, ಆಮೇಲೆ ಮಕ್ಕಳಾಗ್ತಾರೆ. ಏನು ಅದ್ವಾನಿ ಅವ್ರ ವಂಶ ಮುಸ್ಲಿಮನ್ ಮದುವೆ ಆಗಿದೆ, ನೆನ್ನೆಲ್ಲ ಮೊನ್ನೆ ಮಧುಗಿರಿಯಲ್ಲಿ ಒಂದು ಕೊಲೆ ಆಗಿದೆ, ಬಿಜೆಪಿ ಕೊಲೆ ಆಗಿದೆ. ನೋಡಿ ಯಾರು ಚರ್ಚೆಗೆ ಯಾರು ಅಷ್ಟೇ ಆತರ ಪಟ್ಟಿ ಮಾಡೋದಲ್ಲ ಚರ್ಚೆ. ನೋಡಿ, ಈ ಮತಾಂತರದ ವಿಷಯ ಬಿಜೆಪಿ ಯಾರಾದ್ರೂ ಮಾತಾಡ್ಬೇಕಾದ್ರೆ ಇವತ್ತು ಯಾರು ಮುಂದೆ ಬಂದು ಮಾತಾಡ್ಬೇಕು ಗೊತ್ತಾ? ಕಾರಜೋಳ ಅವ್ರು ಬಂದು ಮಾತಾಡ್ಬೇಕು, ಚೆಲುವಾದಿ ನಾರಾಯಣ ಸ್ವಾಮಿ ಅವ್ರು ಬಂದು ಮಾತಾಡ್ಬೇಕು. ಅವ್ರು ಮಾತಾಡ್ಲಿ. ಈ ಧರ್ಮದ ಅನುಭವಗಳು ಅವ್ರಿಗೆ ಗೊತ್ತಿದೆ.
ಅವ್ರು ಹೌದು ಏನಿಲ್ಲ ಅಂತ ಅವ್ರು ಹೇಳಿ ಆ ಚರ್ಚೆ ಬೇರೆ ಬೇರೆ ರೂಪ ಪಡಿತದೆ. ಸರ್ ಈಗ ಸತ್ಯ ಬಿಜೆಪಿ ಈ ಕೂಡ ಅದನ್ನ ನೋಡಿ, ಒಪ್ಕೊಳ್ಳುತ್ತೆ ಇಲ್ಲ ನಮ್ಮ ಅಂತ ಅಲ್ಲ, ಆದ್ರೆ ನೋಡಿ. ಬೇರೆ ಧರ್ಮದಲ್ಲಿ ಇಲ್ಲ ಅನ್ನೋದನ್ನ ತೋರಿಸ್ಕೊಡಿ ನಾನ್ ನಮಗೆ. ನಿಮ್ಗೆ ಹೇಳಿದ್ವಲ್ಲ. ಬೇರೆ ನೋಡಿ, ಧರ್ಮದಲ್ಲೂ ಇದೆಯಲ್ಲ, first ಯಾಕೆ ನಮ್ಮನ್ನೇ ಇದನ್ನ ನಾವು ಸರಿ target ಮಾಡ್ಕೊಳ್ಳೋಣ, ಮಾಡ್ತಿದೀನಿ ಅಂತ? ನಮ್ಮನ್ನೇ ನಾವು ಸರಿ ಮಾಡ್ಕೊಳ್ಳೋಣ. ಸರ್, ಅದಕ್ಕೆ ಹಿಂಗ ಒಂದು ಸರ್ ಸರಿ ಅವಕಾಶ ಮಾಡ್ಕೊಳ್ಳೋದು, ಕೊಟ್ಟಿದೆ. ಅದನ್ನ ಮತಾಂತರ ಒಪ್ಕೊಳ್ರಿ. ಆಗ್ತಿದ್ದಾರಂತ ಹಿಂಗ ಸರಿ ಮಾಡ್ಕೊಳ್ಳೋದು, ಅದನ್ನ ಒಪ್ಕೊಳ್ರಿ. ಓಪನ್ ಆಗಿ ಹಿಂಗೆ ಪ್ರಚೋದನೆ ಕೊಡೋ ಮೂಲಕ ಸರಿ ಮಾಡ್ಕೊಳ್ಳೋದಾ ನೀವು? ಕೂತ್ಗಳಿದೆಯಾ ಇವರೇ ಇಲ್ವಾ ಅನ್ನೋದನ್ನ ಇದ್ದಿದ್ದಲ್ವಾ ಒಪ್ಕೊಳ್ರಿ. ಅಧಿಕಾರದಲ್ಲಿ? ಕೂತ್ಗಳಿದ್ರೆ ಸರಿ ನೀವೇ ಮಾಡ್ಕೊಳ್ರಿ. ಅಧಿಕಾರದಲ್ಲಿ ಈಗ ಇದ್ದೀರೋ? ಜೆಡಿಎಸ್ ನೀವೇ ತಾನೇ ಅಧಿಕಾರದಲ್ಲಿ ಇದ್ದಿದ್ದು? ಹೇಳಿದ್ರು ಈ ರಾಜ್ಯದಲ್ಲಿ ಮೊದಲು ಯಾರಾದ್ರೂ ನಾನು ಜನ್ಮ ಇನ್ನು ಮುಂದಿನ ಜನ್ಮ ಇದ್ರೆ ಯಾರಾದ್ರೂ ಮುಸ್ಲಿಂ ಧರ್ಮದ ದೇವೇಗೌಡರು ಸನ್ಮಾನ ನಾವು ಅವ್ರಿಗೇನ್ ಪ್ರಶ್ನೆ ಬುದ್ಧಿ ಕೇಳಲ್ಲ ಇರ್ಲಿಲ್ವಾ? ಸರ್. ಅವ್ರಿಗೇನ್ ಗೊತ್ತಿರ್ಲಿಲ್ವಾ? ಓಕೆ, ನಾರಾಯಣ ಸ್ವಾಮಿ ಸರ್, ಒಂದ್ ಪ್ರಶ್ನೆ ನೇರವಾಗಿ ನಂದು. ಸಿಎಂ ಹೇಳಿ ಮೇಡಮ್. ಸಿದ್ದರಾಮಯ್ಯನವರು ಇಷ್ಟು ಧೈರ್ಯವಾಗಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರಲ್ಲ, ಬೇರೆ ಧರ್ಮದ ಬಗ್ಗೆ ಕೂಡ ಇಷ್ಟೇ ಧೈರ್ಯವಾಗಿ ಮಾತಾಡ್ತಾರ? ಇಲ್ಲಿ ತನಕ ಮಾತಾಡಿದ್ದಾರಾ? ಯಾವ್ದಾದ್ರು ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿರುವಂತ ಉದಾಹರಣೆಗಳನ್ನ ಆ ಕೊಡಿ ಸರ್. ಧರ್ಮದಲ್ಲಿ ಇರ್ತಕ್ಕಂಥ ಹುಡುಗ ಕಾನೂನು ಮಾಡ್ತಾ ಇರೋದು ಸರ್ ಮಾಡ್ಕೊಳ್ಳೋದಕ್ಕೆ ಕಾನೂನು. ಬಟ್ ಈ ಧರ್ಮದಲ್ಲಿ ಇದು ನಮ್ಮ ಮನೆ ಇದ್ದಂಗೆ, ನಮ್ಮ ಮನೆ ಸುಭದ್ರ ಮಾಡ್ಕೊಳ್ಳೋದು ನಾವು ಈ ಮನೆ ಒಬ್ಬ ವ್ಯಕ್ತಿಯಾಗಿ ನಮ್ ಜವಾಬ್ದಾರಿ. ಅದನ್ನ ಸರ್ ಮಾಡ್ಕೋಬೇಕು, ಬೇರೆಯವ್ರ ಮನೆ ಬೆರಳು ತೋರ್ಸೋದಲ್ಲ. ಹಾಗಾದ್ರೆ ಮನೆಯಲ್ಲಿರೋ ಅಷ್ಟು ಸಮಸ್ಯೆಗಳನ್ನ ಊರಿನ ಜನರ ಮುಂದೆ ಇಟ್ಬಿಡೋದು. ಊರಿನ ಜನ ಕಾನೂನು ಮಾಡ್ತಾ ಇದಾರೆ. ಅವ್ರು ನೋಡಿ, ಈ ದೇಶದಲ್ಲಿ ಜಾತೀಯತೆ ಮತ್ತೆ ಬಡತನ ಹೋಗ್ಲಾಸಕ್ಕೆ ಯಾರಾದ್ರೂ ಒಳ್ಳೆ ಪಾಲಿಸಿಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಒಬ್ಬರೇ. ಈ 30 ಜನ ಸಿಎಂ ಏನ್ ಮಾತಾಡ್ತೀರಿ? ಅಸಮಾನತೆ ಬಗ್ಗೆ ಯಾಕೆ ಮಾತಾಡ್ತೀರಾ? ಆರ್ಥಿಕವಾಗಿ ಸಾಮಾಜಿಕ ಆರ್ಥಿಕವಾಗಿ ಸಾಮಾಜಿಕ ಜಾತಿಗಳ ವಿಚಾರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದೆಲ್ಲ ಮುನ್ನೆಲೆಗೆ ತರಬೇಕು ಅನ್ನೋ ಕಾರಣಕ್ಕೆ ಕ್ರಮಗಳನ್ನ ತೆಗೆದುಕೊಂಡಿದ್ರ ಬಗ್ಗೆ ಯಾರಿಗೂ ತಕರಾರುಗಳಿಲ್ಲ, ಪ್ರಶ್ನೆಗಳಿಲ್ಲ. ಇದ್ದಿದ್ದು ಹಿಂದೂ ಧರ್ಮದಲ್ಲಿ ಅಸಮಾನತೆ ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾನೂನು ಪಾಸ್ ಮಾಡಿದೆ ಇದೇ ಕರ್ನಾಟಕದ ವಿಧಾನಸಭೆಯಲ್ಲಿ ಲೆಡ್ ಬೈ ಸಿದ್ದರಾಮಯ್ಯ. ಇದು ಅದಕ್ಕೆಲ್ಲ ತಳ್ಕಾಕುತ್ತೆ, ಅದೆಲ್ಲ ಇದೆ, ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಆ ಮಾತು ಹೇಳಿರೋದು. ನಾವು ಆ ಮಾತನ್ನ ದೂಷಣ ಮಾಡೋದಲ್ಲ, ಚರ್ಚೆ ಮಾಡೋದಲ್ಲ. ನಮ್ ಧರ್ಮದಲ್ಲಿ ಅಸಮಾನತೆ ಇದೆಯಾ? ಇದ್ರೆ ನಾವು ಸರಿ ಮಾಡ್ಕೊಳ್ಳೋಣ. ದೊಡ್ಡ ಗುಣ ಬರ್ಬೇಕು ಇವತ್ತು ರಾಜ್ಯದಲ್ಲಿ. ಮಾತಾಡ್ತಿದ್ದೀರಿ, ಮಾತೆತ್ತಿದ್ರೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮುಸ್ಲಿಂ ಸಮುದಾಯದ ಮೇಲೆ ಅತಿ ಹೆಚ್ಚಿನ ಪ್ರೀತಿ, ಹೆಚ್ಚೆಚ್ಚಿನ ಆಫರ್ಗಳು ಬರ್ತಾ ಇರುತ್ತೆ, ಹೆಚ್ಚೆಚ್ಚಿನ ಪರಿಹಾರಗಳನ್ನ ನೀಡ್ತಿರ್ತಾರೆ ಅನ್ನುವಂತ ವಿಚಾರಗಳು ನೋಡಿ, ಅವ್ರನ್ನ ಓಲೈಕೆ ಮಾಡ್ಕೊಳ್ತಾರಲ್ಲ ಸರ್. ಹಾಗಾದ್ರೆ ಮುಸ್ಲಿಂ ಧರ್ಮ ಕೂಡ ಜಾಸ್ತಿ ಪ್ರೀತಿ ಅಲ್ವಾ ಸರ್ ಕಾಂಗ್ರೆಸ್ ನೋಡಿ ಮೇಡಮ್, ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸರ್? ನಾನು ಒಂದ್ ಪ್ರಶ್ನೆ ನಿಮ್ಮಲ್ಲಿ ಅಸಮಾನತೆ ಇದೆ ತಾನೆ? ಮಹಿಳೆಯರನ್ನ ನಡೆಸ್ಕೊಳ್ಳೋ ರೀತಿ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಅದ್ರ ಬಗ್ಗೆ ಯಾಕೆ ಸಿಎಂ ಮಾತಾಡ್ತಾ ಇಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾರೆ. ಆ ಧೈರ್ಯಗಳು ಯಾಕೆ ಇಲ್ಲ ಅಂತ? ಗಾಂಧಿನೂ ನಮ್ ಧರ್ಮನೇ, ಗೂಡ್ಸೇನು ನಮ್ ಧರ್ಮನೇ, ಫಾರೂಕ್ ಸರ್ ಒಂದು ಸರಿ reaction ಮಾಡ್ಕೊಂಡು ಹೋಗೋಣ. ಕೊಡ್ತಾರೆ. ಗಾಂಧಿನೂ ನಮ್ ಫಾರೂಕ್ ಸರ್ ಧರ್ಮನೇ, ಗೂಡ್ಸೇನು ನಮ್ ಧರ್ಮನೇ. ಸರಿ ಯಾವ್ದು ತಪ್ಪು ಯಾವ್ದು ಗೊತ್ತಿಲ್ವಾ ಈ ಧರ್ಮದಲ್ಲಿ? ಅಲ್ಲ, ಇಲ್ಲಿ ಫಾರೂಕ್ ಸರ್ ಒಪ್ಕೊಳ್ಳೋದಿಲ್ಲ, ನಮ್ಮಲ್ಲೂ ಇದೆ ಅಂತ. ನಮ್ಮಲ್ಲೂ ಇದೆ ಅಂತ ಅವ್ರು ಒಪ್ಕೊಳ್ತಾರೆ, ಇವ್ರು ಒಪ್ಕೊಳ್ತಾರೆ. ಲಕ್ಷಾಂತರ ಜನ ಕೋಟ್ಯಾನ್ ಜನ ಈ ನಮ್ಮಲ್ಲಿ ಧರ್ಮದ ಆಧಾರ ಮಾತ್ರ ಇದೆ ಅಂತ ನರಳ್ತಾ ನೀವು ಇದ್ದಾರೆ. ಹೇಳ್ತಾ ಅದನ್ನ ಇದ್ದೀರಿ. ಸರಿ ಮಾಡ್ಕೊಂಡು ಧರ್ಮ ಕಟ್ರಿ ಅಂತ ಹೇಳಿದ್ರೆ ಯಾವ್ದಾವ್ದು ಫಾರೂಕ್ ಸರ್ ಒಂದು ರಿಯಾಕ್ಷನ್ ಸರ್. ನೋಡಿ ಮೇಡಮ್,